ನಮಸ್ತೆ ಕರ್ನಾಟಕ. ನನ್ನ ಹೆಸರು ಮೂರ್ತಿ. ನಾ ಅಬುಧಾಬಿನಾಗಿರ್ತೀನಿ. ನಾನು ಇಲ್ಲಿ ಇವತ್ತು F1 ರೇಸಿಂಗ್ ನೋಡಕ್ಕೆ ಹೊಂಟೇವಿ. ನಾನು ನನ್ನ ಫ್ರೆಂಡ್ ನಿಮ್ಗೆ F1 ರೇಸಿಂಗ್ ಅಬುಧಾಬಿ ಹೆಂಗಿರ್ತೈತೆ ಅಂತ ತೋರಿಸ್ತೇನೆ. ಸೊ F1 ರೇಸಿಂಗ್ ಇರೋದು ಎಸ್ ಮರೀನಾ ಸರ್ಕ್ಯೂಟ್ ಅಂತಂದು ಆ ಪ್ಲೇಸ್ನ್ಯಾಗ ಎಸ್ ಐಲ್ಯಾಂಡ್ ಐತಿ. ಅದು ಆ ಕಡೆ ನಾವು ಹೋಗೋಣ ಅಂತಂದು ಚೂಸ್ ಮಾಡ್ಕೊಂಡಿದ್ದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅಬುಧಾಬಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಟೈಮಿಂಗ್ ನೋಡಿದ್ವಿ. ನಾವು ತೊಗೊಳಬೇಕಾಗಿತ್ತು ಬಸ್ ನಂಬರು 102 ಅಬುಧಾಬಿ ಮೇನ್ ಬಸ್ ಸ್ಟಾಪಿಂದ. ಇಲ್ಲಿ ಅಬುಧಾಬಿ ಬಸ್ ಸ್ಟಾಪ್ ಒಳಗೆ ಲೈವ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಬಸ್ಸಿಂದ. ಇಲ್ಲಿ ಬಂದು ನೋಡಿದ್ವಿ ಎವ್ರಿ 5 ಮಿನಿಟ್ಸ್ ಒಂದು ಬಸ್ ಇತ್ತು. ನಾನು ನನ್ನ ಫ್ರೆಂಡ್ ಆ ಕಡೆ ಬಸ್ ಸ್ಟಾಪ್ ಕಡೆ ಇದ್ವಿ. ಅಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಬಂದು ನಮ್ಮ ಬಸ್ ಒಂದು 5 ನಿಮಿಷ ಕಾದ್ವಿ. ನಮ್ಮ ಬಸ್ ಬಂತು. ಬಸ್ನಾಗ ಹತ್ತಿ 1.5 ತಾಸು ಇತ್ತು ಜರ್ನಿ. 1.5 ತಾಸು ಫುಲ್ ಬಸ್ ಎಲ್ಲ ಫುಲ್ ರಶ್ ಇತ್ತು. 1.5 ತಾಸು ಆಗಿಂದ ರೀಚ್. ಇಲ್ಲಿಗೆ ಬಂದು ಗೇಟ್ ಕಡೆ ಬಂದು ನಮ್ಮ ಟಿಕೆಟ್ ಎಲ್ಲ ತೋರಿಸಿ ಈ ಥರ ಒಂದು ಪಾಸ್ ಕೊಡ್ತಾರೆ. ಇದನ್ನ ಹಾಕ್ಕೊಂಡು ಮತ್ತು ಕೈಗೊಂದು ಈ ಥರ ಬ್ಯಾಂಡ್ ಕೊಡ್ತಾರೆ. ಇದನ್ನ ಹಾಕ್ಕೊಂಡು ಒಳಗೆ ಹೋದ್ವಿ. ಸ್ಟಾರ್ಟಿಂಗ್ ಎಂಟ್ರ್ ಆಗತ್ತಿಗೆ ರೇಸಿಂಗ್ ಕಾರ್ ಎಲ್ಲ ಇಟ್ಟಿದ್ರು ನೋಡೋಕೆ. ಅವನ್ನೆಲ್ಲ ನೋಡ್ಕೊಂಡು ಲೊಕೇಶನ್ ಎಲ್ಲ ಚಲೋ ಇತ್ತು. ಒಂದಿಷ್ಟು ಫೋಟೋ ತೆಗೆಸ್ಕೊಂಡಿದ್ವಿ. ರೇಸಿಂಗ್ ಕಾರ್ ಎಲ್ಲ ವಿಡಿಯೋ ಮಾಡಿದ್ವಿ. ನಮ್ಮ ಟಿಕೆಟ್ ಇದ್ದಿದ್ದು ಮೇನ್ ಸೂಟ್ನ್ಯಾಗ 3rd ಫ್ಲೋರ್ನಾಗಿತ್ತು. ಮೇನ್ ರೇಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಮತ್ತು ಎಂಡಿಂಗ್ ಪಾಯಿಂಟ್. ನಮ್ಮ ಸ್ಟ್ಯಾಂಡ್ ಇದ್ದಿದ್ದು 3ನೇ ಫ್ಲೋರ್ನಾಗ. ಅಲ್ಲಿ ಒಂದು ಜಪಾನೀಸ್ ಕೆಫೆ ಇದ್ದಂಗಿತ್ತು, ಲಾಂಚ್. ಅಲ್ಲಿ ಹೋದ್ವಿ. ಅಲ್ಲೇ ಊಟ ಮತ್ತು ಡ್ರಿಂಕ್ಸ್ ಎಲ್ಲ ಫ್ರೀ ಇತ್ತು. ಮಸ್ತಾಗ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿದ್ವಿ ಮತ್ತು ಊಟ ಮಾಡಿದ್ವಿ. ಊಟ ಮಾಡಿ ಒಳಗೆ ಕೂತ್ಕೊಂಡು ನೋಡೋಕೆ ಆಪ್ಷನ್ ಇತ್ತು. ಒಳಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ. ಆಮೇಲೆ ಹೊರಗೆ ಸ್ಟ್ಯಾಂಡ್ ಕಡೆ ಬಂದು ಒಂದಿಷ್ಟು ಫೋಟೋ ಎಲ್ಲ ತಗೊಂಡು ಕೂತ್ಕೊಂಡ್ವಿ. ರೇಸ್ ಫಸ್ಟ್ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದೊಂದು ಸ್ವಲ್ಪ ನೋಡಿದ್ವಿ. ಆಮೇಲೆ ಮೇನ್ ರೇಸ್ ಈವ್ನಿಂಗ್ ಮೇನ್ ರೇಸ್ ಸ್ಟಾರ್ಟ್ ಆಯ್ತು. ಮೇನ್ ರೇಸ್ ಸ್ಟಾರ್ಟ್ ಆಗಿಂದ ಗಾಡಿ ಹೆಂಗೆ ಎಷ್ಟು ಸ್ಪೀಡ್ ಹೋಗಾಕತ್ತಿದ್ವು ಅಂತಂದ್ರೆ ನಾವು ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಇನ್ನು ಅವನ್ನ ಫಾಲೋ ಮಾಡ್ಕೊಂತಂದ್ರೆ ಹಿಂಗೆ ನೋಡೋದ್ರಾಗ ಒಂದು ನಿಮಿಷನೇ ಅಲ್ಲ ಅಷ್ಟು ಇದ್ರೊಳಗೆ ಫಾಸ್ಟ್ ಆಗಿರ್ತಿದ್ವು. ನಮ್ಮ ಇದರಲ್ಲಿಂದ ವ್ಯೂವಿಂದ ಫುಲ್ ಸ್ಪೀಡ್ ಅಂದ್ರೆ ಸ್ಪೀಡ್, ಬುಲೆಟ್ ಸ್ಪೀಡ್ ಆ ಥರ ಮಸ್ತ್ ಐತೆ. ಎನ್ವಿರಾನ್ಮೆಂಟ್ ಎಲ್ಲ ಮಸ್ತ್ ಇತ್ತು. ಫುಲ್ DJ ಇತ್ತು. ಮಸ್ತ್ ಇತ್ತು. تتألق في قوس
هون لدينا فان كوبن قادم حديثا الى البطوله. مايمي في المركز ال20، شيلز في المركز ال21، في المركز 22 لدينا السابق القادم حديثا. اذا خذوا نفس عميق اعزائنا، تشغلوا في اماكنكم، دقات القلب تتسارع بشكل كبير، اثاره، حماس، ادرينالين، تملا الاجواء الرائعه بحلب الفرنسياس بهذه الاثناء. هدير السيارات يعلو بصوت عالي، ونحن نترقب اذا الاضواء مرة ترتفع حتى يبدا هذا السباق الذي كما ذكرنا سباق سيتعلق ب 23 لفه او 121 كيلومتر و 348 متر. الاعصاب مشدوده والجميع يترقب. थर्ड में क्यों लगा रेड बुल वाला? अच्छा रेड बुल दो था, सही है, दो रेड बुल था, सही है यार।